ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಪ್ರೊಫೈಲ್ ಯಾವ ತರ ಕೊಟ್ಕೊಳ್ಳೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಅಪ್ಡೇಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡ್ರೈವರ್ ಪ್ರೊಫೈಲು, ಬಿಸ್ನೆಸ್ ಪ್ರೊಫೈಲು, ವೆಹಿಕಲ್ ಪ್ರೊಫೈಲು, ಈಗ ಎರಡನೇದು ಬಿಸ್ನೆಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಹೆಸರು ಕೊಡಿ, ಟೌನರ್ ಅಂತ ಕೊಟ್ಟಿರ್ತೀನಿ. ನಿಮ್ಮ ಹೆಸರು ಏನಿರುತ್ತೋ ಅದನ್ನ ಕೊಡಿ. ಅದಾದ್ಮೇಲೆ ಈಗ ಬಿಸ್ನೆಸ್ ನೇಮ್ ಅಂತ ಇದೆ, ಅಂದ್ರೆ ಇನ್ ಕೇಸ್ ಏನಾದ್ರು ಟ್ರಾವೆಲ್ಸ್ ಓಪನ್ ಮಾಡ್ಬೇಕಾದ್ರೆ ಅಥವಾ ಟ್ರಾವೆಲ್ಸ್ ಅಲ್ಲಿ ಯಾವ ತರ ಇಟ್ಟಿರ್ತಾರೋ ಹೆಸರುಗಳು, ಆ ತರ ನಿಮ್ಮ ಹೆಸರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಇಟ್ಕೋಬಹುದು. ಅಥವಾ ನಿಮ್ದೇ ಬಿಸ್ನೆಸ್ ಓಪನ್ ಮಾಡ್ಬೇಕಾದ್ರೆ ನೇಮ್ ಏನ ಕೊಡ್ತಿರೋ ಅದರಲ್ಲಿ ನೀವು ಹೆಸರನ್ನ ಕೊಡಬಹುದು. ಎಕ್ಸಾಂಪಲ್ ಈಗ ನನ್ನ ಹೆಸರು ರಘು ಅಂತಿದೆ, ರಘು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಕೊಡ್ತೀನಿ, ರಘು ಟ್ರಾವೆಲ್ಸ್. ಈಗ ನಂದೇ 2 ನಂಬರ್ ಇರುತ್ತೆ, ಓನರು ನಾನೇ ಇರ್ತೀನಿ, ಡ್ರೈವರು ನಾನೇ ಇರ್ತೀನಿ. ಹಂಗಾಗಿ ಒಂದೇ ನಂಬರ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ನನ್ಗೆ ಡ್ರೈವರ್ ಬೇರೆ ನಂಬರ್ ಇರುತ್ತೆ, ಅವಾಗ ನಾನು ಡ್ರೈವರ್ ನಂಬರ್ ಹಾಕ್ತೀನಿ. ಡ್ರೈವರ್ ನಂಬರ್ ಮತ್ತೆ ಮೊಬೈಲ್ ಆಪ್ಷನ್ ಅಲ್ಲೂ ಕೊಟ್ಟಿದ್ದೀವಿ, ನಂಬರ್ನ ಹಾಕ್ಬೋದು. ಇದಾದ್ಮೇಲೆ GST ಅಂತ ಕೇಳುತ್ತೆ. GST ಬಂದು ನಿಮ್ಗೆ ಆಪ್ಷನಲ್, ಅದು ಇದ್ರೆ ಎಂಟರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಅದನ್ನ ಹಂಗೆ ಬ್ಲಾಕ್ ಮಾಡಿ. ಅದ್ ಬಿಟ್ರೆ ಇನ್ನೊಂದು ಪ್ಯಾನ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಿಮ್ ಪ್ಯಾನ್ ನಂಬರ್ ಏನಿರುತ್ತೋ ಅದನ್ನ ಅಪ್ಡೇಟ್ ಮಾಡಿ. ಅದಾದ್ಮೇಲೆ ನೀವು ಸರ್ವಿಸ್ ಎಲ್ಲಿ ಕೊಡ್ತಾ ಇದ್ದೀರಿ, ಬೆಂಗಳೂರಲ್ಲಿ ಸರ್ವಿಸ್ ಕೊಡ್ತಾ ಇದ್ರೆ ಬೆಂಗಳೂರು ಅಡ್ರೆಸ್ ಹಾಕಿ, ಇಲ್ಲ ಗುಲ್ಬರ್ಗದಲ್ಲಿ ಸರ್ವಿಸ್ ಕೊಡ್ತಿದ್ರೆ ಗುಲ್ಬರ್ಗ ಹಾಕಿ, ಮಂಗಳೂರಲ್ಲಿ ಕೊಡ್ತಿದ್ರೆ ಮಂಗಳೂರಲ್ಲಿ ಹಾಕಿ. ಇದಾದ್ಮೇಲೆ ಒಂದು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟು ಕೊಟ್ರೆ ಸಾಕು, ನಿಮ್ ಬಿಸ್ನೆಸ್ ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ.